ನಮಸ್ಕಾರ ಕರ್ನಾಟಕ. ಬಿಗ್ ಬಾಸ್ ಮನೆಯಲ್ಲಿ ಜಗದೀಶ್ ಅಣ್ಣ ನರಕಕ್ಕೆ ಹೋದ್ಮೇಲೆ ನರಕದಲ್ಲಿದ್ದು ಸಖತ್ತಾಗಿ ಕ್ವಾಟ್ಲೆ ಕೊಡ್ತಾ ಇದ್ದಾರೆ. ಸ್ವಲ್ಪ ಏನಪ್ಪಾ ಅಂದ್ರೆ ಫುಲ್ ನೆಗೆಟಿವ್ ಆಗಿ ಫುಲ್ ಪೋಟ್ರೆ ಆಗ್ಬಿಟ್ಟಿದ್ರು. ಇವಾಗ ಫುಲ್ ಪಾಸಿಟಿವ್ ಆಗಿ ಕಾಮಿಡಿ ಮಾಡ್ಕೊಂಡು ಫುಲ್ ಜೋಶಲ್ಲಿದ್ದಾರೆ. ಈ ವಾರ ಏನೇನ್ ಮಾಡ್ತಾರೋ ಗೊತ್ತಿಲ್ಲ. ಒಂದು ಅಂಡರ್ವೇರ್ ಕತೆ ಬೇರೆ ಬಿಟ್ರು ಈಗ ತಾನೆ. ಏನಪ್ಪಾ ಅಂದ್ರೆ ಹಂಸ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಹಂಸ ಅವ್ರಿಗೆ ಧಿಕ್ಕಾರ ಅಂತ ಹೇಳಿ ಅವ್ರದ್ದೊಂದಷ್ಟು ಐಟಮ್ಸು ಸ್ವರ್ಗದಲ್ಲಿದೆ. ಶಾಂಪೂ ಬಗ್ಗೆ ಕೇಳಿದ್ರು, ಶಾಂಪೂ ನಂದು ರೆಡ್ ಕಲರ್ ಅಂದ್ರು. ಎಲ್ಲ ತಗೊಂಬನ್ನಿ, ಆದ್ರೆ ನನ್ನ ಅಂಡರ್ವೇರ್ ಎಲ್ಲ ಮುಟ್ಟಕ್ ಹೋಗ್ಬೇಡಿ, ನನ್ನ ಪ್ರೈವೇಸಿ, ನಾನೇ ತಗೊಂಡ್ಬರ್ತೀನಿ, ಅವೆಲ್ಲ ಮಾಡಬೇಡಿ ನೀವು ಅಂತ ಕಾಮಿಡಿಯಾಗಿ ಮಾತಾಡಿದ್ರು. ಒಟ್ಟಲ್ಲಿ ಈ ವಾರ ಜೋರಾಗೆ ಏನೋ ಕಂಟೆಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಗುರು, ನೀನ್ ಏನೇ ಕಂಟೆಂಟ್ ಕೊಡು ಗುರುವೆ, ಆದ್ರೆ ಸಿಕ್ಕಾಪಟ್ಟೆ ವೈಲೇಷನ್ ಅಂತೂ ಮಾಡಕ್ ಹೋಗ್ಬೇಡ. ಫುಲ್ ಎಲ್ಲರೂ ಗಾಬರಿ ಆಗ್ಬಿಡ್ತಾರೆ. ಮತ್ತೆ ಇವಾಗ ತಾನೇ ನರಕಕ್ಕೆ ಹೋಗಿದ್ಯಾ, ಇನ್ನು ಎಪಿಸೋಡ್ ಬಂದಿಲ್ಲ. ಇವತ್ತಿನ ದಿನದ ಎಪಿಸೋಡು ಯಾವ ತರ ಇರುತ್ತೆ ಅಂತ ನೋಡೋಣ. ಮತ್ತೆ ಜಗ್ಗಣ್ಣಂದು ಇನ್ನು ಯಾವ ಕ್ವಾಟ್ಲೆ ಅಂತೂ ಈ ವಾರ ಅಂತೂ ನೋಡೇ ಬಿಡೋಣ, ಹೆಂಗ್ ಕೊಡ್ತಾರೆ ಕ್ವಾಟ್ಲೆ ಅಂತ. ಒಟ್ನಲ್ಲಿ ಈ ವಾರ ಸುದೀಪ್ ಅಣ್ಣ ಗುಮ್ಮದ ಮೇಲೆ ಸ್ವಲ್ಪ ಕಡಿಮೆ ಆಗಿದ್ದಾರೆ. ಮತ್ತೆ ಗಿಂಟೆಂಟು ಅನ್ಕೊಂಡು ಸ್ವಲ್ಪ ಮಾತಾಡೋದ್ರಲ್ಲಿರ್ಬೋದು, ಎಲ್ಲಾನು ಪಾಸಿಟಿವ್ ಥಿಂಕಿಂಗ್ ಲೆವೆಲ್ಗೆ ಬಂದಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ ಸ್ನೇಹಿತರೆ. ಈ ಒಂದು ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು ಅದನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಮಸ್ಕಾರ.